ಹರೇ ಕೃಷ್ಣ. ಗಣೇಶ ಚತುರ್ಥಿಯ ಪ್ರಯುಕ್ತ ನಮ್ಮ ದೇವಸ್ಥಾನಕ್ಕೆ ನಮ್ಮ ಶಾಜಣ್ಣ ಚೆಂಡೆ ಶಾಜಿ ಅಂತ ಹೇಳಿ ಮಾಲ್ದ ನಮ್ಮಟ್ಟಿಗೆ ನೇಪಾಳಕ್ಕೆ ಟೂರ್ ಬಂದಿದ್ದರು. ಅವರ ವಿದ್ಯಾರ್ಥಿಗಳು ಇವರೆಲ್ಲರೂ ಸಹ. ಮೊದಲನೆಯವರು ಅನೀಶ್, ಆಮೇಲೆ ಎರಡನೇವರು ಚಿರಂಜೀವಿ, ದಿಗಂತ್ ಮತ್ತು ಹೃದನ್ ಅಂತ ಹೇಳಿ. ಸರಿ, ಎಷ್ಟು ವರ್ಷದಿಂದ ಚೆಂಡೆಯನ್ನು ಕಲಿತಾ ಇದ್ದೀರಾ? ಒಂದು 6 to 7 years ಆಯ್ತು. ಎಲ್ಲೆಲ್ಲ ಹೋಗಿದ್ದೀರಾ? ನಾವು ಇದೆ ಮೈಸೂರು, ಬ್ಯಾಂಗ್ಳೂರು, ಕೋಲಾರ, ಯಾಕೆಂದರೆ ಈ ಕರ್ನಾಟಕ ಸುಮಾರು ಕವರ್ ಮಾಡಿದ್ದೀವಿ. ಈ ಚೆಂಡೆ ಅಂತ ಹೇಳುವಂಥಕ್ಕೆ ಒಂದು ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇದೆ. ಯಾಕೆಂದರೆ ಚೆಂಡೆನ ಹೊಡಿಬೇಕಿದ್ರೆ ನೋಡಿ, ಅವರು ಶರ್ಟ್ ಬಿಚ್ಚಬೇಕು, ಅದಕ್ಕೆ ಆದಂತಹ ಒಂದು ಗೌರವ ಅದಕ್ಕಿದೆ ಅಂತದಕ್ಕೆ ಸಹ. ಸೊ ಅಂಥ ಒಂದು ಚೆಂಡೆನ ತುಂಬ ಚೆನ್ನಾಗಿ ಹೊಡೆದಂಥ ಈ ವಿದ್ಯಾರ್ಥಿಗಳು ಸಹ. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ? ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಕಲಿಯುವಾಗ ಡೈಲಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು, ಇಲ್ಲಾಂದರೆ ಚೆಂಡೆ ಬರೋದಿಲ್ಲ. ಮಾಡ್ತೀವಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಈಗ ನಾನು ಕಲಿಬೇಕು ಅಂತಂದರೆ ನೀವು ನನಗೆ ಕಲ್ಲಲ್ಲಿ ಓಡಿಸ್ತೀರಾ, ಡೈರೆಕ್ಟ್ ಚೆಂಡಲ್ಲಿ ಓಡಿಸ್ತೀರಾ? ಇಲ್ಲ, ಫಸ್ಟು ಕಾಲಲ್ಲೇ ಓಡಿಸೋದು. ಅದು ಯಾಕೆ? ಯಾಕೆಂದರೆ ಇದಕ್ಕೆ ಒಂದು ವ್ಯಾಲ್ಯೂ ಇದೆಯಲ್ಲ, ಎಲ್ಲರಿಗೂ ಹಂಗೆ ಕೊಡ್ಬಾರ್ದಲ್ಲ. ಸರಿ, ಪ್ರಾಪರಾಗಿ ಕಲ್ತಾದ್ಮೇಲೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಅಯ್ಯಪ್ಪ ಸ್ವಾಮಿದು ಮಂಡಲ ಪೂಜೆಗೆಲ್ಲ ನೀವು ಚೆಂಡೆ ಮೇಳಕ್ಕೆ ಹೋಗಿದ್ದೀರಾ? ವಿರಾಜಪೇಟೆ ನಾವೇ ಬರೋದು. ಸರಿ, ಓಕೆ. ಸಿದ್ದಾಪುರ ನಾವೇ. ಸೊ ಹಾಗಾಗಿ ಇದು ನಮ್ಮದೇ ಹಿಂದೂ ಧರ್ಮಕ್ಕೆ ಪೂರಕವಾಗಿರುವಂಥ ಈ ಚೆಂಡೆ ಮೇಳ ನೋಡಿ, ಎಷ್ಟು ಯಂಗ್ಸ್ಟರ್ ಆಗಿದ್ದಾರೆ, ಎಷ್ಟು ಚಿಕ್ಕ ಮಕ್ಕಳು. ಯಾಕಂದರೆ ಗಣೇಶ ಚತುರ್ಥಿ ದಿವಸ ಎಲ್ಲರೂ ಗಣೇಶನ ಕೂರಿಸೋದು ಅದ್ರ ಇದು ಬಿಸಿಲಿರ್ತಾರೆ. ಇವರು ಬೆಳಿಗ್ಗೆ ಎದ್ದುಕೊಂಡು 7 ಗಂಟೆಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಸಹ 4 ಜನರಿಗೆ ಕಲಿಸ್ಕೊಡಿ. ನಮ್ಮ ದೇವಸ್ಥಾನದಲ್ಲಿ ಸಹ ನೀವು ಸೇವೆ ಮಾಡ್ತಾಯಿದ್ದೀರಾ, ನಿಮಗೂ ಒಳ್ಳೆಯದಾಗಲಿ. ಗಣೇಶ ಚತುರ್ಥಿ ಪ್ರಯುಕ್ತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ.